ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಾಫ್ಟ್ ಆಗಿ ಸ್ಪಾಂಜ್ ತರ ಇರುವಂತ ದೋಸೆನ ತೋರಿಸ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಯಾವುದೇ ಒಂದು ಉದ್ದಿನ ಬೇಳೆ ಇದಕ್ಕೆ ಬಳಸ್ತಾ ಇಲ್ಲ. ತುಂಬಾ ಈಸಿ ರೆಸಿಪಿ ಅಂದ್ರೆ ಈಸಿ ರೆಸಿಪಿ. ಯಾರಿಗೆ ಗರ್ಗರಿ ದೋಸೆ ತಿಂದು ಸಾಕಾಗಿರುತ್ತೆ ಅಂತವ್ರಿಗೆ ಸಾಫ್ಟ್ ದೋಸೆ ಬೇಕು ಅಂತ ಅಂದ್ರೆ ಇದನ್ನ ಮಾಡ್ಕೊಡಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸಾಫ್ಟ್ ದೋಸೆ ಮಾಡೋದಕ್ಕೆ ಇಡ್ಲಿ ಅಕ್ಕಿ 1 ಕಪ್ಪು, 1/4 ಕಪ್ಪು ಸಬ್ಬಕ್ಕಿ, ದಪ್ಪ ಸಬ್ಬಕ್ಕಿ, 1/4 ಕಪ್ಪು ಗಟ್ಟಿ ಅವಲಕ್ಕಿ, 1 ಟೀ ಸ್ಪೂನ್ ಮೆಂತ್ಯ. ಇದೆಲ್ಲಾನು ಒಂದು 2 ರಿಂದ 3 ಬಾರಿ ಚೆನ್ನಾಗಿ ತೊಳಿತೀನಿ. ಎಲ್ಲಾನು ಒಟ್ಟಿಗೆ ಹಾಕೊಂಡು ಚೆನ್ನಾಗಿ ತೊಳೆದುಕೊಂಡು ಇವಾಗ ಇದಕ್ಕೆ ನೆನೆಯಕ್ಕೆ ಬೇಕಾದಷ್ಟು ನೀರನ್ನ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 4 ರಿಂದ 5 ಗಂಟೆ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಚೆನ್ನಾಗಿ ನೆಂದಿದೆ. ಇದನ್ನ ಇವಾಗ ರುಬ್ಕೊಳ್ಳೋಣ. ಮಿಕ್ಸರಲ್ಲಾದ್ರೂ ಪರವಾಗಿಲ್ಲ, ಗ್ರೈಂಡ್ರಲ್ಲಾದ್ರೂ ಪರವಾಗಿಲ್ಲ. ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕೊಳ್ತೀನಿ. ಇದನ್ನ ಆದಷ್ಟು ನೈಸ್ಗೆ ರುಬ್ಕೋಬೇಕು. ಇದಕ್ಕೆ ಇವಾಗಲೇ ಉಪ್ಪು ಹಾಕಿ ಕಲಸಿಟ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈ ಥರ ಕೈಯಲ್ಲಿ ಚೆನ್ನಾಗಿ ಕಲಸಿಟ್ರೆ ನಿಮಗೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಥಂಡಿಗಾಲ ಆಗಿರೋದ್ರಿಂದ ಬೆಚ್ಚಗಿರೋ ಅಂಥ ಜಾಗದಲ್ಲಿ ಇದನ್ನು ಇಡಿ, ಆವಾಗ ಬೇಗ ಚೆನ್ನಾಗಿ ಫರ್ಮೆಂಟೇಷನ್ ಬರುತ್ತೆ. ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 12 ಗಂಟೆ ಇದು ಫರ್ಮೆಂಟೇಷನ್ ಆಗೋದಕ್ಕೆ ಹಾಗೆ ಬಿಟ್ಬಿಡ್ಬೇಕು. ಚೆನ್ನಾಗಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಿದ್ದೆ ನೋಡಿ. ಹಿಂಗೆ ಹಾಕಿ ಮಿಕ್ಸ್ ಮಾಡ್ತಿದ್ರೇ ಗೊತ್ತಾಗ್ತಾ ಇದೆ ಅದು ಫ್ಲಫಿನೆಸ್ ಅಂದರೆ ಒಂಥರ ಉಪ್ಪಂದಿರೋದು. ಲೈಟಾಗಿ ಫರ್ಮೆಂಟೇಷನ್ ಆಗಿದೆ. ಇವಾಗ ಇದನ್ನು ದೋಸೆ ಹಾಕೊಂಡು ತೋರಿಸ್ತೀನಿ ನಾನು ನಿಮಗೆ. ದೋಸೆ ಹಾಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ಇರಬೇಕು ಯಾವಾಗ್ಲೂ. ಈ ದೋಸೆ ಹಿಟ್ಟನ್ನ ಜಸ್ಟ್ ಒಂದು ಸೌಟ್ ತೊಗೊಂಡು ಹಿಂಗೆ ಹಾಕಿ ಒಂದ್ಸಲ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ತಿದ್ದಕ್ಕೆ ಹೋಗಬೇಡಿ. ಇದು ಸೆಟ್ ದೋಸೆ ಥರ ದಪ್ಪಕ್ಕಿರಬೇಕು. ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡ್ಕೊಂಡೆ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ 1 ನಿಮಿಷ ಬೇಯಿಸ್ಕೊಳ್ಳೋಣ. 1 ನಿಮಿಷ ಆದ ನಂತರ ಲಿಡ್ ಓಪನ್ ಮಾಡಿಕೊಂಡು ತಕ್ಷಣ ಈ ದೋಸೆನ ಎಬ್ಬಿಸ್ಕೊಳಕ್ ಹೋಗ್ಬಾರ್ದು. ಸಾಫ್ಟ್ ಆಗಿರುತ್ತೆ ದೋಸೆ. ಒಂದು 10 ಸೆಕೆಂಡ್ ಆದ ನಂತರ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ದೋಸೆ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಇದು ನೋಡ್ತಾ ಇದ್ರೇನೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಳ್ಳೆ ಸಾಫ್ಟ್ ಆಗಿ ಬ್ರೆಡ್ ಇದ್ದ ಹಾಗಿದೆ. ಹಿಂಗೆ ಮುಟ್ಟಿದ್ರೇನೆ ಏನ್ ಸ್ಪಾಂಜ್ ಆಗಿದೆ ಅಂತ. ಕೆಳಗಡೆ ಮಾತ್ರ ತುಂಬಾನೇ ಕ್ರಿಸ್ಪಿ ಆಗಿದೆ ನೋಡಿ. ಆ ಸೌಂಡ್ ಕೇಳಿದ್ರೇನೆ ನಿಮಗೆ ಗೊತ್ತಾಗ್ತಾ ಇದೆ. ಸಾಫ್ಟ್ ಆಗೂ ಇದೆ, ಕ್ರಿಸ್ಪಿ ಆಗೂ ಇದೆ. ಯಾರಿಗೆ ಉದ್ದಿನ ಬೇಳೆ ಹಾಕದೆ ಹಾಗೆ ದೋಸೆ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ ಅಂಥವ್ರು ಈ ಸಬ್ಬಕ್ಕಿ ದೋಸೆನ ಮಾಡ್ಕೊಳ್ಳಿ. ತುಂಬಾನೇ ರುಚಿಯಾಗಿದೆ. ಇದಂತೂ ನಾರ್ಮಲ್ ನೀವು ಮಾಡೋ ದೋಸೆಗಿಂತ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಇದನ್ನ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಹಗೂರವಾಗಿ ಕ್ಲೀನಾಗಿ ಹಾಕೋಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡ್ಕೊಂಡೇ ಬೇಯಿಸ್ಕೊಳ್ಳಿ. ಆವಾಗ ನಿಮಗೆ ಒಂದೇ ಸಮಕ್ಕೆ ಈವನ್ ಆಗಿ ಬೇಯಿಸುತ್ತೆ. ನಿಮಗೆ ಬೆಂದಿಲ್ಲ ಅನ್ನೋ ಟೆನ್ಷನ್ ಇಲ್ಲ. ಲಿಡ್ ಕ್ಲೋಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಇದನ್ನ ಯಾವುದೇ ಒಂದು ಚಟ್ನಿ ಜೊತೆ ಅಥವಾ ಸಾಕು ಜೊತೆ ಸರ್ವ್ ಮಾಡ್ಕೋಬಹುದು. ಇದೇ ತರ ಎಲ್ಲ ದೋಸೆಗಳನ್ನು ಹಾಕೊಳ್ಳಿ. ಇನ್ನೊಂದು ದೋಸೆ ಕೂಡ ಹಾಕೊಂಡಿದ್ದೀನಿ. ಇದು ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟೊತ್ತಾದ್ರೂ ಕೆಳಗಡೆ ದೋಸೆ ಇನ್ನೂ ಸಾಫ್ಟ್ ಆಗೇ ಇದೆ. ಹಾಗೇನೆ ಇದೇ ತರ ಎಲ್ಲ ದೋಸೆಗಳನ್ನು ಹಾಕೊಂಡು ನೀವು ರುಚಿಯಾಗಿ ಮಾಡಿಕೊಂಡು ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ಸಬ್ಬಕ್ಕಿ ದೋಸೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.